ಹಣಕಾಸು ಆಯೋಗ ಹಣಕಾಸು ಆಯೋಗ ಇದು ಸಂವಿಧಾನದ 280ನೇ ವಿಧಿಯಲ್ಲಿ ಬರುತ್ತದೆ. ಸಂವಿಧಾನಾತ್ಮಕ ಸಂಸ್ಥೆಯಾಗಿದ್ದು ಇದು ಪ್ರತಿ 5 ವರ್ಷಕ್ಕೊಮ್ಮೆ ರಾಷ್ಟ್ರಪತಿಯವರು ಹಣಕಾಸು ಆಯೋಗದ ಅಧ್ಯಕ್ಷರನ್ನು ನೇಮಕ ಮಾಡುತ್ತಾರೆ. ಇದು ಕೇಂದ್ರ ಮತ್ತು ರಾಜ್ಯಗಳ ನಡುವೆ ತೆರಿಗೆಯನ್ನು ಹಂಚಿಕೆ ಮಾಡುತ್ತದೆ. ಈ ಹಣಕಾಸು ಆಯೋಗವು ತನ್ನ ವರದಿಯನ್ನು ಭಾರತದ ರಾಷ್ಟ್ರಪತಿಯವರಿಗೆ ನೀಡುತ್ತಾರೆ. ಹಾಗಾದರೆ ಮೊದಲನೇ ಹಣಕಾಸು ಆಯೋಗದ ಅಧ್ಯಕ್ಷರನ್ನು 1951ರಲ್ಲಿ ಕೆ.ಸಿ. ನಿಯೋಗಿ ಅವರನ್ನು ನೇಮಿಸುತ್ತಾರೆ. ಅವರ ಅವಧಿ 1952ರಿಂದ 1957ರವರೆಗೆ ಅವರ ಅವಧಿಯನ್ನು ಹೊಂದಿರುತ್ತದೆ. ಇಲ್ಲಿ 5 ಜನ ಸದಸ್ಯರನ್ನು ಹೊಂದಿದ್ದು ಮೂಲತಃ ಇವರು ಪಶ್ಚಿಮ ಬಂಗಾಳದವರಾಗಿರ್ತಾರೆ. 14ನೇ ಹಣಕಾಸು ಆಯೋಗ ನೋಡಬೇಕಂದ್ರೆ ಇದರ ಅಧ್ಯಕ್ಷರು ವೈ.ವಿ. ರೆಡ್ಡಿ ಆಗಿರ್ತಾರೆ. ಇವರು 2015ರಿಂದ 2020ರವರೆಗೆ ಇವರ ಅವಧಿ ಹೊಂದಿರುತ್ತದೆ. ಇವರು ಏನಂದರೆ ಕೇಂದ್ರದಿಂದ ರಾಜ್ಯಕ್ಕೆ ತೆರಿಗೆ ಪಾಲನ್ನು ಶೇಕಡಾ 42ರಷ್ಟು ಶಿಫಾರಸನ್ನು ಮಾಡ್ತಾರೆ. ಇವರ ಅವಧಿ 5 ವರ್ಷಗಳ ಕಾಲ ಹೊಂದಿರುತ್ತದೆ. ನಂತರ 15ನೇ ಹಣಕಾಸು ಆಯೋಗ ಇದರ ಅಧ್ಯಕ್ಷರು ಎನ್.ಕೆ. ಸಿಂಗ್ ಅವರಾಗಿರ್ತಾರೆ. ಇವರ ಅವಧಿ ನೋಡಬೇಕಂದ್ರೆ 2020ರಿಂದ 2020ರವರೆಗೆ ಹೊಂದಿರುತ್ತದೆ. ಇವರು ಕೂಡ ಏನು ಮಾಡಿದ್ರು ಅಂದರೆ ಕೇಂದ್ರದಿಂದ ರಾಜ್ಯಕ್ಕೆ ಹಂಚಿಕೆಯಾಗುವ ತೆರಿಗೆ ಪಾಲನ್ನು ಶೇಕಡಾ 41ರಷ್ಟಕ್ಕೆ ಶಿಫಾರಸು ಮಾಡ್ತಾರೆ. ಕೇಂದ್ರ ಸರ್ಕಾರವು ಇವರ ಅವಧಿಯನ್ನು 2026ರವರೆಗೆ ವಿಸ್ತರಿಸುತ್ತಾ ಪ್ರಸ್ತುತ 16ನೇ ಹಣಕಾಸು ಆಯೋಗ ಇದರ ಅಧ್ಯಕ್ಷರು ಅರವಿಂದ್ ಪನಗರಿ ಅವರಾಗಿರ್ತಾರೆ. ಇವರ ಅವಧಿ 2026, 2030 ಹಾಗೂ 31ರವರೆಗೆ ಇವರ ಅವಧಿ ಹೊಂದಿರ್ತದೆ. ಇವರಿಗೆ ಪದ್ಮಭೂಷಣ ಪ್ರಶಸ್ತಿಯನ್ನು ಕೂಡ ದೊರಕಿರುತ್ತದೆ. ಇವರು 5 ವರ್ಷದ ಅವಧಿಯನ್ನು ಹೊಂದಿರುತ್ತಾರೆ. ಪ್ರಸ್ತುತ ಕೇಂದ್ರ ಹಣಕಾಸು ಸಚಿವರು ಇವರು ಬಿಜೆಪಿ ಪಕ್ಷದಿಂದಾಗಿರ್ತಾರೆ. ಇವರು ರಾಜ್ಯಸಭೆಯಿಂದ ಆಯ್ಕೆಯಾಗಿರ್ತಾರೆ. ನಿರ್ಮಲಾ ಸೀತಾರಾಮನ್ ಅವರು ಭಾರತದ 2ನೇ ಮಹಿಳಾ ಹಣಕಾಸು ಸಚಿವರಾಗಿರ್ತಾರೆ.